ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸ್ತಾ ಇದೆ. 2 ವರ್ಷದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ರಾಜ್ಯದಲ್ಲಿ ಕನಿಷ್ಠ 1 ಕೋಟಿಗಿಂತಲೂ ಜಾಸ್ತಿ ಜನರಿಗೆ ಬಡತನಕ್ಕಿಂತ ಮೇಲೆ ತಂದಿದ್ದೇವೆ. ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಇವತ್ತೇನು ನಮ್ಮಲ್ಲಿ 40,000 ಚದರ ಕಿಲೋಮೀಟರ್ ಅರಣ್ಯ ಇದೆ. ಇದರಲ್ಲಿ ಸುಮಾರು 2-2.5 ಲಕ್ಷ ಎಕರೆ ಜಮೀನು ಒತ್ತುವರಿ ಆಗೋಂಥದ್ದು. ಒತ್ತುವರಿ ತೆರವಿಗೆ ಆದ್ಯತೆ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಬೆಂಗಳೂರು ಸೇರಿಕೊಂಡು ಸುಮಾರು 6,000 ಎಕರೆಗಿಂತಲೂ ಜಾಸ್ತಿ ಭೂಮಿ ಒತ್ತುವರಿಯನ್ನು ನಾವು ತೆರವು ಮಾಡಿದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ವರ್ತ್ ಭೂಮಿ ಮರುವಶ ಪಡಿಸ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸುಮಾರು 15,000 ಎಕರೆ ಅಧಿಸೂಚಿತ ಅರಣ್ಯ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಅಂದರೆ ಸೆಕ್ಷನ್ 4 ಇಂದ ಸೆಕ್ಷನ್ 17 ಆಗಿದ್ದಂಥದ್ದು. ಹಾಗೆ ಇವತ್ತು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಬ್ಯಾಂಗ್ಳೂರಿನಲ್ಲಿ ಲಂಗ್ ಸ್ಪೇಸ್ ಇರಬೇಕು ಅಂತೇಳಿ ಮಾದಪ್ಪನಹಳ್ಳಿಯಲ್ಲಿ ಅರಣ್ಯದ ಒಂದು 153 ಎಕರೆ ಭೂಮಿಯಲ್ಲಿ ಒಂದು ನಮ್ಮಲ್ಲಿ ಕಬ್ಬನ್ ಪಾರ್ಕ್ ಮತ್ತು ನಮ್ಮಲ್ಲಿ ಉದ್ಯಾನವನ ಒಂದು ಉತ್ತಮವಾದಂಥ ಇನ್ನೊಂದು ಉದ್ಯಾನವನ 200 ವರ್ಷಗಳಿಂದ ಆಗಿರಲಿಲ್ಲ. ಅಲ್ಲಿ ಒಂದು ಬೃಹತ್ತಾದಂಥ ಒಂದು ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ಯೋಜನೆ ಹಾಕಿಕೊಂಡಿದ್ದಾವೆ. ಮಾದಪ್ಪನಹಳ್ಳಿ ಯಲಹಂಕದ ಹತ್ತಿರ 153 ಎಕರೆ ಇದೆ. ನಮ್ಮದು ಫಾರೆಸ್ಟೇ ಇದೆ. ಅದು ನಾನು ಭೇಟಿ ಕೊಟ್ಟು ನೋಡಿದ್ದೇನೆ. ಬೆಂಗಳೂರಿನಲ್ಲಿ ಇವತ್ತು ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಆಗಿದ ಮೇಲೆ ಯಾವುದೇ ಒಂದು ಬೃಹತ್ ಸಸ್ಯೋದ್ಯಾನ ಇಲ್ಲಿ ನಿರ್ಮಾಣ ಆಗಿಲ್ಲ. ಬೆಂಗಳೂರಿನ ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. 1.5 ಕೋಟಿಗೆ ಸಮೀಪ ಆಗ್ತಾ ಇದೆ. ಇವತ್ತು ವಾಯು ಮಾಲಿನ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಲಂಗ್ ಸ್ಪೇಸ್ ಕೊರತೆಯಿಂದ ಅನೇಕ ರೋಗಗಳು ಇವತ್ತು ಸಮಸ್ಯೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಈ ಒಂದು ಬೃಹತ್ ಸಸ್ಯೋದ್ಯಾನ ನಿರ್ಮಾಣ ಮಾಡಲಿಕ್ಕೆ ನಾವು ಈ ವರ್ಷ ಅದಕ್ಕೆ ಚಾಲನೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಗ್ರೇಟರ್ ಹೆಸರುಘಟ್ಟದಲ್ಲಿ 5,678 ಎಕರೆ ಭೂಮಿ ನಾವು ಕಾನ್ಸರ್ವೇಷನ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಅಲ್ಲಿ ಹುಲ್ಲುಗಾವಲು ಅದನ್ನು ಸಂರಕ್ಷಣೆ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಜೀವ ವೈವಿಧ್ಯತೆ ಉಳಿಸ್ಕೊಳ್ಬೇಕು. ಅದರಿಂದನೂ ಭಾಳಷ್ಟು ಇವತ್ತು ಬೆಂಗಳೂರು ನಗರದ ನಿವಾಸಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ. ಆ ಒಂದು ದೊಡ್ಡ ಮಟ್ಟದ ಒಂದು ತೀರ್ಮಾನ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಇವತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ. 6,395 ಆನೆ ಇದೆ. ಇಡೀ ದೇಶದಲ್ಲೇ ನಾವು ಆನೆಯಲ್ಲಿ ನಂಬರ್ 1 ಇದ್ದೀವಿ. ಇವತ್ತು ಹುಲಿಯ ಸಂಖ್ಯೆಗಳು ಜಾಸ್ತಿ ಆಗಿದೆ. ಹೀಗಾಗಿ ಇವತ್ತೇನು ನಗರೀಕರಣ ಆಗ್ತಾ ಇದೆ, ಕೆಲವೊಂದು ತಜ್ಞರು ಕೆಲವೊಂದು ಜನ ಇವತ್ತು ಅಭಿಪ್ರಾಯ ಪಡ್ತಾರೆ, ಅರಣ್ಯದಿಂದ ಯಾಕೆ ಆನೆಗಳು ಹೊರಗಡೆ ಬರ್ತಾ ಇದ್ದಾವೆ, ಆಹಾರದ ನೀರಿನ ಕೊರತೆ. ಈಗಾಗಲೇ ಸಾಕಷ್ಟು ಸಭೆಗಳನ್ನು ನಾನು ಮಾಡಿದ್ದೇನೆ. ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ಉತ್ತಮ ರೂಢಿಗಳನ್ನು ಅಳವಡಿಸಿಕೊಳ್ಳಬೇಕು. ಮತ್ತು ಜೀವ ಅತ್ಯಂತ ಅಮೂಲ್ಯವಾದಂಥದ್ದು. ಇವತ್ತು ನಾವೆಷ್ಟೇ ಹಣ ಕೊಟ್ಟು ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಈ ಅಮೂಲ್ಯವಾದಂಥ ಜೀವ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇನ್ನು ಪ್ರತಿ ವರ್ಷ 50ರಿಂದ 60-65 ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಅದನ್ನು ಯಾವ ರೀತಿಯಲ್ಲಿ ತಡಿಬೇಕು, ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಇವತ್ತು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 200 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ, ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ದೇವೆ, ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಮಾಡಿದ್ದೇವೆ. ಮತ್ತು ಅರಣ್ಯದಲ್ಲಿ ವಾಟರ್ ಹೋಲ್ಸ್ಗೆ ಸೋಲಾರ್ ಪಂಪ್ ಸೆಟ್ ಹಾಕಿದ್ದೇವೆ. ಅದನ್ನು ಪುನಶ್ಚೇತನ ಮಾಡುವಂಥ ನೀರಿರಬೇಕು ಅನ್ನೋಂಥದ್ದು ಅದನ್ನು ಮಾಡಿದ್ದೇವೆ. ಆನೆಗಳಿಗೆ ಆಹಾರ ಬಿದಿರು ಬೆಳೆಸಬೇಕು ಅಂತೇಳಿ ಅದಕ್ಕೂ ಸೂಚನೆ ಕೊಟ್ಟು ಇವತ್ತು ಎಲ್ಲೆಲ್ಲಿ ನಮ್ಮ ಸ್ಯಾಂಕ್ಚುರೀಸ್ ಇದ್ದಾವೆ ಅಲ್ಲಲ್ಲೆಲ್ಲ ಹೆಚ್ಚಿನ ಒಂದು ಬಿದಿರನ್ನು ಬೆಳೆಸುವಂಥದ್ದಕ್ಕೆ ಪ್ರೋತ್ಸಾಹವನ್ನು ನಾವು ಕೊಟ್ಟಿದ್ದೇವೆ.
ಈಗ ಮತ್ತೆ ನಿನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲೂ ಸುಮಾರು ಚಾಮರಾಜನಗರ ವ್ಯಾಪ್ತಿಯಲ್ಲಿ ಬರುವಂಥ ಏನು ನಮ್ಮ ಸ್ಯಾಂಕ್ಚುರೀಸ್ ಇದೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಅಲ್ಲೆಲ್ಲ ಕಡೆ ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು BRT ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಈ ಮೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವ್ಯಾಪ್ತಿಯಲ್ಲಿ ಸುಮಾರು 88 ಕಿಲೋಮೀಟರ್ ರೈಲ್ವೆ ಲೈನು, ರೈಲ್ವೆ ಬ್ಯಾರಿಕೇಡ್ ಮತ್ತು ಟೆಂಟಿಕಲ್ ಫೆನ್ಸಿಂಗ್ ಮತ್ತು ಒಂದು ಟ್ರೆಂಚ್ಗೆ ಸುಮಾರು 157 ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿ ಮಾಡಿದ್ದಾರೆ. ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಲ್ಪ ಇತ್ತು, ಇನ್ನೂ ಭಾಳಷ್ಟು ಮಾಡೋದು ಬಾಕಿ ಇತ್ತು. ಇದೆಲ್ಲ ಮಾಡಿದ ಮೇಲೆ ಇನ್ನೂ 250 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ನ ಮಾಡಬೇಕಾಗ್ತದೆ ನಮ್ಮ ಬೇಡಿಕೆಗೆ ಅನುಗುಣವಾಗಿ. ಎಲ್ಲಿ ಕ್ರಿಟಿಕಲ್ ಇದೆ, ಮೋಸ್ಟ್ ಕ್ರಿಟಿಕಲ್ ಇದೆ ಅಂಥ ಕಡೆ ಬ್ಯಾರಿಕೇಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೇನು ಈಗಾಗಲೇ ಬಜೆಟಲ್ಲಿ ಘೋಷಣೆ ಆಗಿತ್ತು, ಏನು ನಾವು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀವಿ ಅಂತೇಳಿ, ಇದು ಮೊದಲನೇದು ದೇಶದಲ್ಲೇ ಪ್ರಪ್ರಥಮವಾಗಿ ನಾವು ಮಾಡ್ತಾ ಇದ್ದೇವೆ. ಭದ್ರಾ ಅಭಯಾರಣ್ಯದಲ್ಲಿ ಇವೇನು ಆನೆಗಳು ಹೊರಗಡೆ ಇದ್ದಾವೆ, ಅರಣ್ಯ ಪ್ರದೇಶದಿಂದ ಹೊರಗಡೆ ಇದ್ದಾವೆ, ಸುಮಾರು 75-100 ಆನೆಗಳು ಹಾಸನದಲ್ಲಿದ್ದಾವೆ, ಸುಮಾರು 75-100 ಆನೆಗಳು ಕೊಡಗುದಲ್ಲಿದ್ದಾವೆ. ಈ ಆನೆಗಳೇನು ಅರಣ್ಯದಿಂದ ಹೊರಗಡೆ ಬಂದಿದ್ದಾವೆ, ಈ ಆನೆಗಳಿಗೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರಾ ಅಭಯಾರಣ್ಯದಲ್ಲಿ ಒಂದು ನಮ್ಮವರು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದಾರೆ, ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅದರ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ. ಈಗ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿದೆ. 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರ್ಷದ ಒಳಗಾಗಿ ಇದಕ್ಕೆ ಈ ಮಾನವ ಪ್ರಾಣಿ ಸಂಘರ್ಷಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅದನ್ನು 1.5 ತಿಂಗಳಲ್ಲಿ ಟೆಂಡರ್ ಮಾಡಿ ಪ್ರಾರಂಭ ಮಾಡಿ ಬರುವ 1 ವರ್ಷಗಳ ಒಳಗಾಗಿ ಅದನ್ನು ಪೂರ್ಣಗೊಳಿಸ್ತವೆ. ಮತ್ತು ಶಾಶ್ವತವಾದಂಥ ಏನು ಪರಿಹಾರ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಮಾಡುವಂಥದ್ದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ತಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕ್ಯಾಂಪಾದಲ್ಲಿ ಮೊನ್ನೆ ಹೋಗಿ ನಾನು ಭೂಪೇಂದ್ರ ಯಾದವ್ ಅವರಿಗೆ ಭೇಟಿ ಮಾಡಿದ್ದೇನೆ. ಕ್ಯಾಂಪ ಹಣದಲ್ಲಿ ಇವತ್ತು ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಕಾರಿಡಾರ್ ಇರ್ಬೋದು, ಎಲ್ಲೆಲ್ಲಿ ಏನಿದೆ ಅದಕ್ಕೆ ಅನುದಾನ ಒಂದು ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇನೆ. ಅವರು ಪರಿಶೀಲನೆ ಮಾಡ್ತೀವಿ, ಇದಕ್ಕೆ ಸಹಕಾರ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಏನೂ ಆಗಲಿಲ್ಲ. ಆದರೆ ರಾಜ್ಯ ಸರ್ಕಾರ ನಾವು 500 ಕೋಟಿ ರೂಪಾಯಿ ಕ್ಯಾಂಪದಲ್ಲಿ ಕೊಡಬೇಕು ಅಂತ ಕೇಳಿದ್ದೇವೆ. ಈಗ ನಾವು ರಾಜ್ಯ ಸರ್ಕಾರದ ವತಿಯಿಂದನೇ ಈಗ ಹೆಚ್ಚುವರಿ ಹಣ ನಮಗೆ ಆಯವ್ಯಯದಲ್ಲಿ ಏನು ಮೀಸಲಿಕ್ಕಿದ್ದ ಅನುದಾನಕ್ಕಿಂತಲೂ ಜಾಸ್ತಿ ಅನುದಾನ ಹೋದ ವರ್ಷವೂ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ವರ್ಷವೂ ಇವೆಲ್ಲ ಪೂರ್ಣಗೊಳಿಸಿ ಹಂತವಾಗಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಆಡಳಿತ ಯಂತ್ರದಲ್ಲಿ ಚುರುಕು ಮೂಡಿಸುವಂಥ ನಿಟ್ಟಿನಲ್ಲಿ, ಪಾರದರ್ಶಕತೆ ತರುವಂಥ ನಿಟ್ಟಿನಲ್ಲಿ ಚಾರಣ ಪಥಕ್ಕೆ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೇವೆ, ಸಿಸ್ಟಮ್ ಮಾಡಿದ್ದೇವೆ. ಅರಣ್ಯ ಒತ್ತುವರಿ ಇರ್ಬೋದು, ಅರಣ್ಯದಲ್ಲಿ ಕಳ್ಳಬೇಟೆ ಮಾಡುವಂಥದ್ದು ಇರ್ಬೋದು, ಇದಕ್ಕೆ ಏನಾದರೂ ದೂರುಗಳಿದ್ದರೆ ಆನ್ಲೈನ್ ಮುಖಾಂತರನೂ FIR ಮಾಡಬೇಕು ಅನ್ನೋಂಥದ್ದು ಜಾರಿಗೆ ತಂದಿದ್ದೇವೆ. ಮತ್ತು ಇವತ್ತು ಡೆಪ್ಟಿ RFO ಅವರಿಗೆ ನಿಮ್ಮದು ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಫರಲ್ಲೂ ಪಾರದರ್ಶಕತೆ ಇರಬೇಕು ಅಂತ ಅದನ್ನು ನಾವು ಜಾರಿಗೆ ತಂದಿದ್ದೇವೆ. ಇವತ್ತು ಜೀವ ವೈವಿಧ್ಯತೆ ಸಂರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಅರಣ್ಯ ಇಲಾಖೆಯವರು ನಾವೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳು, ಯೋಜನೆಗಳಿದ್ದಾವೆ. ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು. 22%, 21% ನಮ್ಮಲ್ಲಿ ಹಸಿರು ಹೊದಿಕೆ ಇದೆ ರಾಜ್ಯದಲ್ಲಿ. ಇದನ್ನು 33%ಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಹೆಚ್ಚಿನ ಒಂದು ಸಸ್ಯಗಳನ್ನು ನೆಡುವಂಥದ್ದು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಇಲ್ಲಿವರೆಗೆ ನಾನು ಅಧಿಕಾರ ವಹಿಸಿಕೊಂಡ ನಂತರ ಜವಾಬ್ದಾರಿ ಬಂದ ಮೇಲೆ ಸುಮಾರು 8.5 ಕೋಟಿ ಸಸಿ ಇಡೀ ರಾಜ್ಯದಲ್ಲಿ ನಾವು ನೆಟ್ಟಿದ್ದೇವೆ. ಈ ವರ್ಷ ಸ್ವಲ್ಪ ಟಾಲ್ ಸೀಡ್ಲಿಂಗ್ಸು ಮತ್ತು ರಸ್ತೆ ಬದಿ ಸೀಡ್ಲಿಂಗ್ಸ್ ನೆಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ರಸ್ತೆ ಬದಿ ಇದ್ದರೆ ಜನರಿಗೆ ಅವರ ಡೊಮೇನಲ್ಲಿರುತ್ತೆ, ಜನ ಗಮನಕ್ಕೆ ಬರ್ತದೆ ಮತ್ತು ಅದರ ಸರ್ವೈವಲ್ ರೇಟ್ ಏನಿದೆ ಅದನ್ನು ನೋಡುವಂಥದ್ದಕ್ಕೆ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ರಸ್ತೆ ಬದಿ ನಿಮಗೆ ಟಾಲ್ ಸೀಡ್ಲಿಂಗ್ಸ್ ಅಂದರೆ ಎತ್ತರದ ಸಸಿ ನೆಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಈಗ ಅದರ ಜೊತೆಯಲ್ಲಿ
ನಾನು ಜಿಯೋ ಟ್ಯಾಗ್ ಮಾಡಿಸಿ ಈಗ ಮಾಡಿದೆವು ಎವ್ಯಾಲ್ಯೂಷನ್ ರಿಪೋರ್ಟು ನಿಮಗೆ ಕೊಡಲಿಕ್ಕೆ ಹೇಳ್ತೀನಿ. ವೆಬ್ಬಲ್ಲಿ ಹಾಕಿದ್ದಾರೆ ಯಾವ ಸರ್ವೆ ನಂಬರಲ್ಲಿ ಯಾವ ವಿಲೇಜಲ್ಲಿ ಎಷ್ಟು ಸಸಿ ನೆಟ್ಟಿದ್ದೇವೆ ಅಂತೇಳಿ ಹೇಳಿ. ದಯವಿಟ್ಟು ಯಾರು ಎಲ್ಲ ಕಡೆ ಇದ್ದರೆ ನೋಡ್ಕೊಳ್ಬೋದು ಆ ವೆಬ್ಬಲ್ಲಿ. ಮತ್ತು ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ. 70-80% ಸರ್ವೈವಲ್ ರೇಟ್ ಇದೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು 2 ವರ್ಷದಲ್ಲಿ ಎಷ್ಟು ಸರ್ವೈವಲ್, ಎಷ್ಟು ಸಸ್ಯಗಳು ಬದುಕೊಳ್ತವೆ ಅಂತೇಳಿ ನಾವು ನೋಡಬೇಕಾಗ್ತದೆ. ಅದಕ್ಕೆ ವಾಟ್ರಿಂಗ್ ಮಾಡುವಂಥದ್ದು, ಅದಕ್ಕೆ ಜವಾಬ್ದಾರಿನೂ ಫಿಕ್ಸ್ ಮಾಡಿದ್ದೇವೆ. ಮತ್ತು ಪದೇ ಅದನ್ನು ನೋಡುವಂಥ ಕೆಲಸನೂ ಮಾಡ್ತಾ ಇದ್ದೇವೆ. ಈಗ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಭಾಳಷ್ಟು ಇದೊಂದು ಎಲ್ಲರಿಗೆ ಒಂದು ಸವಾಲು ಇರುವಂಥ ಒಂದು ವಿಷಯ. ಇದ್ರ ಬಗ್ಗೆ ನಾನು ಬಂದ ಮೇಲೆ ಹಿಂದೆ ಸುಮಾರು 9,90,000 ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ ಅಂತ ಇವತ್ತು ವರದಿ ಕೊಟ್ಟಿದ್ದರು. ಅದಾದಮೇಲೆ 3,30,000 ಹೆಕ್ಟೇರ್ ಈಗಾಗಲೇ ಡೀಮ್ಡ್ ಫಾರೆಸ್ಟ್ ಅಂತೇಳಿ ನಿಗದಿ ಮಾಡಿ ಅದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಅಫಿಡೇವಿಟನ್ನು ಸಲ್ಲಿಸಿದ್ದೇವೆ. ಮತ್ತೀಗ ಒಂದು ಹೊಸದಾಗಿ ಆದೇಶ ಆಗಿದೆ. ಇವತ್ತು ಇನ್ನೊಂದು ಸಲ ಎಲ್ಲ ರೀತಿಯ ಸಮೀಕ್ಷೆ ಆಗಬೇಕು ಅಂತೇಳಿ ಪ್ರತಿಯೊಂದು ಸಮೀಕ್ಷೆ ಮಾಡಿ ಎಲ್ಲಿ ಅರಣ್ಯ ಥರ ಇವತ್ತು ಎಲ್ಲೆಲ್ಲಿ 52 ಹೆಕ್ಟ್ರಲ್ಲಿ 1 ಹೆಕ್ಟ್ರಲ್ಲಿ 50 ಗಿಡಗಳು ಎಲ್ಲೆಲ್ಲಿದೆ ಅದೆಲ್ಲವನ್ನೂ ಸರ್ವೆ ಮಾಡಿ ಸರ್ಕಾರಿ ಭೂಮಿಯಲ್ಲಿ ಅದಕ್ಕೆ ನೀವು ವರದಿ ಸಲ್ಲಿಸಬೇಕು ಅಂತೇಳಿ ಅದಕ್ಕೆ ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವೆ. ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅರಣ್ಯ ಮತ್ತು ಪರಿಸರ ಇಲಾಖೆ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದೇವೆ. 6 ತಿಂಗಳ ಒಳಗಾಗಿ ಇದನ್ನು ಮುಗಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಇವತ್ತು ಏನು ಮಾಡಿದ್ದೀವಿ ಅಂತೇಳಿ ಅವರಿಗೆ ವರದಿ ಕೊಡಬೇಕಾಗ್ತದೆ. ನಾನು ಸುಪ್ರೀಂ ಕೋರ್ಟ್ ಆದೇಶ ಬರೋಕ್ಕಿಂತ ಪೂರ್ವದಲ್ಲೇ ನಮ್ಮ ಅಧಿಕಾರಿಗಳಿಗೆ ಸುಮಾರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಅಧಿಕಾರಿಗಳ ಸಭೆಯನ್ನು ತೆಗೆದುಕೊಂಡು ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಆ ಕೆಲಸ ಕಾರ್ಯಾರಂಭ ಆಗಿದೆ. ಅದು ಭಾಳಷ್ಟು ನಮ್ಮ ಎದುರುಗಡೆ ಅದು ಭಾಳ ಟಫ್ ಕೆಲಸ ಇದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕಂದಾಯ ಇಲಾಖೆ ಜೊತೆಲಿ ಸೇರಿಕೊಂಡು ಇದರ ಸಮೀಕ್ಷೆ ಮಾಡಿ ಒಂದು ಅಂತಿಮವಾದಂಥ ವರದಿ ಕೊಡಬೇಕಾಗ್ತದೆ. ಅದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಕೆಳ ಹಂತದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲರ ಜೊತೆಯಲ್ಲಿ ಸಂಪರ್ಕ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ, ಉಸ್ತುವಾರಿ ಸಚಿವರ ಜೊತೆಯಲ್ಲೂ ಸಂಪರ್ಕ ಮಾಡಿ ಹಿಂದೆ ಆದಂಥ ಏನು ನ್ಯೂನತೆಗಳಿದ್ದವು, ಏನು ತಪ್ಪುಗಳಿದ್ದವು ಅವೆಲ್ಲ ತಪ್ಪನ್ನು ತಿದ್ದಿಕೊಂಡು ವಾಸ್ತವಾಂಶದ ಆಧಾರದ ಮೇಲೆ ಸ್ಥಳ ತನಿಖೆ ಮಾಡಿ ಒಂದು ಅಂತಿಮವಾದಂಥ ಶಾಶ್ವತವಾದಂಥ ರೀತಿಯಲ್ಲಿ ಇದಕ್ಕೆ ಪರಿಹಾರ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ.